ಸರ್ಕಾರದ ಸವಲತ್ತುಗಳು ಜನತೆಗೆ ತಲುಪಲು ಮಂಡ್ಯದಲ್ಲಿ ಕ್ರಾಂತಿಕಾರಿ ಹೆಜ್ಜೆ. ಸರ್ಕಾರದ ಯಾವುದೇ ಸವಲತ್ತುಗಳು ಜನತೆಗೆ ಒದಗಬೇಕು ಅಂದ್ರೆ ದಾಖಲಾತಿಗಳು ಸಮರ್ಪಕವಾಗಿರಬೇಕು. ಇದಕ್ಕೆ ಕೃಷಿ ಇಲಾಖೆ ಕೂಡ ಹೊರತಾಗಿಲ್ಲ. ಕೃಷಿ ಜಮೀನಿನ ದಾಖಲೆಗಳು ಸೂಕ್ತವಾಗಿರದೆ ಸರ್ಕಾರದ ಸೌಕರ್ಯಗಳಿಂದ ವಂಚಿತರಾಗ್ತಾ ಇದ್ದ ಕೃಷಿಕರ ಸಮಸ್ಯೆಯನ್ನ ಗಮನಿಸಿದ ರಾಜ್ಯ ಕೃಷಿ ಸಚಿವಾಲಯ ಹಾಗೂ ನಮ್ಮ ಕೃಷಿ ಸಚಿವರು ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಹೊಸದೊಂದು ಆಂದೋಲನವನ್ನೇ ಆರಂಭಿಸಿದ್ದಾರೆ. ಮೃತರ ಹೆಸರಲ್ಲಿ ಜಮೀನು ಖಾತೆ, ವಂಚಿತವಾಯಿತು ಸರ್ಕಾರಿ ಸೌಲಭ್ಯ, ವಾರಸುದಾರರ ಸಮಸ್ಯೆಗೆ ಮಂಡ್ಯದಲ್ಲಿ ಪೌತಿ ಖಾತೆ ಆಂದೋಲನ. ಪ್ರಕೃತಿ ವಿಕೋಪದಂತಹ ಸಂದರ್ಭದಲ್ಲಿ ಅಥವಾ ಇನ್ಯಾವುದೇ ಅಚಾತುರ್ಯಗಳಿಂದ ಬೆಳೆ ನಾಶವಾದಾಗ ರೈತರಿಗೆ ಕರ್ನಾಟಕ ಸರ್ಕಾರವು ಸಕಾಲಕ್ಕೆ ಬೆಳೆ ವಿಮೆ ನೀಡುವ ಮೂಲಕ ಅವರ ಬದುಕಿಗೆ ಕಷ್ಟ ಬಾರದಂತೆ ಕಾಳಜಿ ವಹಿಸ್ತಾ ಇದೆ. ಆದರೆ ಮಂಡ್ಯ ಜಿಲ್ಲೆಯ 10,000ಕ್ಕೂ ಅಧಿಕ ಕೃಷಿಕರು ಇಂದಿಗೂ ತಮ್ಮ ಜಮೀನು ಹಾಗೂ ಮನೆಗಳನ್ನ ಮೃತರ ಹೆಸರಲ್ಲಿಯೇ ಇಟ್ಕೊಂಡು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ರು. ಆದ್ರೆ ಈ ವಿಚಾರ ಯಾವಾಗ ಸನ್ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರ ಗಮನಕ್ಕೆ ಬಂತೋ ಕೂಡಲೇ ಕಂದಾಯ ಇಲಾಖೆಯೊಂದಿಗೆ ಮಾತನಾಡಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ಮುಂದಾಗಿದ್ದಾರೆ. ಪಹಣಿ ತಿದ್ದುಪಡಿ ಬೇರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿಗೂ ಬಂದು ಪರಿಹರಿಸಿಕೊಳ್ಳಬಹುದು. ವಾರಸುದಾರರ ಹೆಸರು ಬದಲಾವಣೆಯಾಗದೆ ಹೋದ್ರೆ ಜಮೀನು ಹಾಗೂ ಮನೆಗಳ ಮೇಲೆ ವ್ಯಕ್ತಿಗೆ ಸ್ವಾಧೀನವಿದ್ರೂ ಸಹ ಯಾವುದೇ ಸಾಲ ಸೌಕರ್ಯ ಅಥವಾ ಇನ್ನಿತರ ಸೌಲಭ್ಯಗಳನ್ನ ಪಡೆಯೋಕೆ ಸಾಧ್ಯವಿರಲಿಲ್ಲ. ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಪೌತಿ ಆಂದೋಲನವನ್ನ ಆರಂಭಿಸುವ ಮೂಲಕ ಆರ್ಟಿಸಿ ಬದಲಾವಣೆಗೆ ನಿರ್ಧರಿಸಲಾಗಿದೆ. ಮಾನ್ಯ ಕೃಷಿ ಸಚಿವರ ಸೂಚನೆಯ ಆಧಾರದ ಮೇಲೆ ದೇವಲಾಪುರ ಹೋಬಳಿಯ ಭೀಮನಹಳ್ಳಿ, ಕಸಲಗೆರೆ, ಸುನಿಗನಹಳ್ಳಿ, ಬಿಂಡೇನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿರುವ ಸರ್ಕಾರಿ ಅಧಿಕಾರಿಗಳಿಗೆ ಪೌತಿ ಖಾತೆಗೆ ಸಂಬಂಧಿಸಿದ ದಾಖಲೆ ಕಲೆ ಹಾಕುತ್ತಿದ್ದಾರೆ. ತಹಶೀಲ್ದಾರರು, ಗ್ರಾಮ ಲೆಕ್ಕಾಧಿಕಾರಿಗಳು, ತಾಲೂಕಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲ ಗ್ರಾಮಕ್ಕೆ ಭೇಟಿ ನೀಡುವ ಮೂಲಕ ಪೌತಿ ಖಾತೆಯ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಉಂಟಾಗಿರುವ ಕುಂದುಕೊರತೆಗಳ ಪರಿಹಾರಕ್ಕೂ ಸಕಲ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸಾಮಾನ್ಯರಿಗೆ ಕೈಗೆಟುಕುವ ನಾಯಕರನ್ನ ಹೊಂದಿರುವ ಸರ್ಕಾರ ಮಾತ್ರ ಈ ರೀತಿಯ ಕ್ರಾಂತಿಕಾರಿ ಆಂದೋಲನಗಳನ್ನು ನಡೆಸೋಕೆ ಸಾಧ್ಯ. ಸದಾ ಕೃಷಿಕರ ಸೇವೆಗೆ ಲಭ್ಯವಿರುವ ನಮ್ಮ ಕೃಷಿ ಇಲಾಖೆಯ ಕ್ರಾಂತಿಕಾರಿ ನಿರ್ಧಾರದಿಂದ ಸಕ್ಕರೆ ನಾಡಿನ ಬಹುತೇಕ ಸೌಲಭ್ಯ ವಂಚಿತ ಕೃಷಿಕರು ಶೀಘ್ರದಲ್ಲಿಯೇ ತಮ್ಮ ಜಮೀನಿನ ವಾರಸುದಾರತ್ವವನ್ನ ಪಡೆಯಲಿದ್ದಾರೆ. ಇದರ ಮಹತ್ವದ ಅಂಗವಾಗಿ ಕೃಷಿ ಸಚಿವರೇ ಖುದ್ದು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಜನತೆಯ ಅಹವಾಲು ಸ್ವೀಕರಿಸಿದ್ದಾರೆ. ರಾಜ್ಯ ರಾಜಕೀಯದ ಇತಿಹಾಸದಲ್ಲಿಯೇ ಇಂತಹದೊಂದು ಮಹತ್ವದ ಹೆಜ್ಜೆ ಇಟ್ಟಿರುವ ಕೃಷಿ ಸಚಿವರ ನಡೆ ಏನಾಗಿತ್ತು ಎಂಬುದರ ಇಂಚಿಂಚು ಮಾಹಿತಿಯನ್ನ ಶೀಘ್ರದಲ್ಲೇ ನಿಮ್ಮ ಮುಂದೆ ಇಡಲಿದ್ದೇವೆ.